ಓಂ ಗುರುಭ್ಯೋ ನಮಃ. ಬಂಧುಗಳೇ, ನನ್ನ ಆರಾಧ್ಯ ದೈವ ಗುರು ಮಹಾತ್ಮರು ಹೇಳ್ತಾರೆ, ಮನುಷ್ಯ ಮಹಾದೇವನಾಗಲು ಸಾಧ್ಯ ಅಂತ. ಅಂದ್ರೆ ಮನುಷ್ಯನಿಗೆ ಮಹಾದೇವನಾಗಲು ಬರುತ್ತಂತೆ. ಬಂಧುಗಳೇ, ದೇವರು ಎಂಬುದು ಕೆಟ್ಟತನವಿಲ್ಲದ ಸಂಗತಿ. ಅಂದ್ರೆ ಯಾವುದರಲ್ಲಿ ಕೆಟ್ಟದ್ದೇ ಇಲ್ವೋ ಅದೇ ದೇವರಾಗಿರುತ್ತೆ. ಅಸುರ ಎಂಬುದು ಕೆಟ್ಟದ್ದನ್ನೇ ಹೊಂದಿದ ಸಂಗತಿ. ಅಂದ್ರೆ ಯಾವುದರಲ್ಲಿ ಬರೀ ಕೆಟ್ಟ ಗುಣಗಳಿರುತ್ತೋ ಅದೇ ರಾಕ್ಷಸವಾಗಿರುತ್ತೆ. ಮನುಷ್ಯ ಹೇಗಿರುತ್ತಾನೆ ನಿಮಗೆ ಗೊತ್ತು. ಮನುಷ್ಯನಲ್ಲಿ ಎರಡೂ ಇದೆ. ಒಂದಿಷ್ಟು ಅಂಶ ಒಳ್ಳೆಯದು ಇರುತ್ತೆ, ಒಂದಿಷ್ಟು ಅಂಶ ಕೆಟ್ಟದ್ದು ಇರುತ್ತೆ. ಮನುಷ್ಯ ಒಂದು ವೇಳೆ ತಾನು ಗಟ್ಟಿ ಮನಸ್ಸು ಮಾಡಿ ತನ್ನಲ್ಲಿಯ ಕೆಟ್ಟತನವನ್ನೇನಾದರೂ ಹೊರಗೆ ಹಾಕಿದ್ರೆ ಆತ ನಿಜವಾಗಿಯೂ ದೇವ ಸ್ವರೂಪನಾಗುತ್ತಾನೆ. ಆತ ಮಹಾದೇವನಾಗಬೇಕು ಅಂದ್ರೆ ಒಂದು ಗಿಡದ ತರಹ ಬದುಕಬೇಕು ಅಥವಾ ಒಂದು ವೃಕ್ಷದ ತರ ಬದುಕಬೇಕು ಎಂದು ನನ್ನ ಗುರು ಮಹಾತ್ಮರು ಹೇಳುತ್ತಾರೆ. ಒಂದು ಗಿಡ ಹೇಗೆ ಬದುಕುತ್ತೆ, ಒಂದು ಗಿಡದ ಜೀವನ ಹೇಗಿರುತ್ತೆ ನಿಮಗೆ ಗೊತ್ತಿದೆ ಬಂಧುಗಳೇ. ಒಂದು ವೃಕ್ಷ ತಾನು ತಯಾರಿಸಿದ ಹಣ್ಣನ್ನ, ಎಲೆಗಳನ್ನ, ಹೂವುಗಳನ್ನ, ಕಾಯಿಗಳನ್ನ, ನೆರಳನ್ನ ಮತ್ತು ಶುದ್ಧ ಹವೆಯನ್ನ ಮತ್ತು ತನ್ನ ಕಟ್ಟಿಗೆಯನ್ನ ಅಂದ್ರೆ ತನ್ನ ದೇಹವನ್ನ ಸಂಪೂರ್ಣವಾಗಿ ಇತರ ಜೀವಿಗಳಿಗೆ ಹಂಚಿಬಿಡುತ್ತೆ. ಅದು ಹೇಗೆ ಬೈದವರಿಗೂ ಕೊಡುತ್ತೆ, ಹೊಡೆದವರಿಗೂ ಕೊಡುತ್ತೆ ಮತ್ತು ಪ್ರೀತಿಸಿದವರಿಗೂ ಕೊಡುತ್ತೆ. ಎಲ್ಲರಿಗೂ ಸಮಭಾವದಿಂದ ತನ್ನಲ್ಲಿರುವುದನ್ನೆಲ್ಲ ಹಂಚಿಬಿಡುತ್ತೆ. ಅದೇ ರೀತಿಯಾಗಿ ಮನುಷ್ಯ ಏನಾದ್ರೂ ತನ್ನಲ್ಲಿರೋದನ್ನ ಇತರ ಜೀವಿಗಳ ಕಲ್ಯಾಣಕ್ಕಾಗಿ ಬಳಸಿದ್ದೇ ಆದ್ರೆ, ಅಂದ್ರೆ ತನ್ನಲ್ಲಿರುವ ಎಲ್ಲ ಇಂದ್ರಿಯಗಳನ್ನ, ತನ್ನಲ್ಲಿರುವ 14 ಇಂದ್ರಿಯಗಳನ್ನ ಈ ಮನುಷ್ಯ ಯಾವಾಗ ಜೀವಿಗಳ ಕಲ್ಯಾಣಕ್ಕಾಗಿ ಬಳಸುತ್ತಾನೋ ಆತ ಅವನು ಮಹಾದೇವನಾಗಿರುತ್ತಾನೆ ಎಂಬುದು ನನ್ನ ಮಾತಾಗಿದೆ. ಧನ್ಯವಾದಗಳು.